ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಬನ್ನಿ, ಒಂದು ಚಿಕ್ಕದಾದ ಒಂದು ಫ್ಯಾಕ್ಟ್ರಿಗೆ ಹೋಗೋಣ. ಇಲ್ಲಿ ಗಾರ್ಡನ್ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ನೋಡೋಣ. ನಾವು ಈಗ ಇಲ್ಲಿ ಒಂದು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಗಿಡಗಳು ಬೆಳೆಸಿದ್ದಾರೆ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ. ಎಲ್ಲ ಕಟ್ ಮಾಡಿದ್ದಾರೆ, ನೋಡೋಣ ಅಂತ ಬಂದಿದ್ದೀನಿ. ಈ ಗಾರ್ಡನ್ ಒಳಗಡೆ ಬನ್ನಿ. ಗಾರ್ಡನ್ ಒಳಗಡೆ ಏನೇನಿದೆ ನೋಡೋಣ. ಕಟ್ ಮಾಡಿದ್ದಾರೆ. ಗಿಡ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಸಖತ್ತಾಗಿದೆ. ಇದು ಅಶೋಕ ಟ್ರೀ ಗಿಡ ಅಂತ ಬರುತ್ತೆ. ಇದು ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಇದು ಬೆಳೆದಿದೆ ಒಂದು ಸ್ವಲ್ಪ. ಈಗ ಒಂದು 2-3 ದಿನದೊಳಗೆ ಕಟ್ ಮಾಡ್ಬೇಕು. ಇದನ್ನು ಚೆನ್ನಾಗಿದೆ. ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗೋಣ. ವಿಶಾಲವಾಗಿದೆ ಗಿಡ, ನೋಡೋಕ್ಕೋಸ್ಕರ ಆನಂದವಾಗಿದೆ. ಇಲ್ಲೇ ಕುತ್ಕೋಬೇಕು ಅಂತ ಅನಿಸುತ್ತೆ. ಆರಾಮ ಕುತ್ಕೋಬೋದು. ಸಖತ್ತಾಗಿದೆ ನೋಡಿ ವಾತಾವರಣ. ಭಂಗೆ ಬರೋದು ವಾತಾವರಣ. ಈ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾರ್ಡನಲ್ಲಿ ಸಖತ್ತಾಗಿದೆ. ಗಾರ್ಡನ್ ಮಾತ್ರ ಸೂಪರ್ ಆಗಿದೆ. ನೋಡೋಣ ಬನ್ನಿ. ಈ ಗಿಡ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಸಖತ್ತಾಗಿ ಕಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಆಮೇಲೆ ನೋಡಿ ಎಲ್ಲ ಗಿಡಗಳು ಹೆಂಗಿದಾವೆ. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್. ಸೂಪರ್ ಆಗಿದೆ. ಎಲ್ಲ ಸಣ್ಣ ಗಾರ್ಡನ್ ಆದ್ರೂ ಸೂಪರ್ ಮೇಂಟೈನ್ ಮಾಡಿದ್ದಾರೆ. ಇದು ಸೀಬೆ ಗಿಡ ನೋಡಿದ್ದು. ಸೀಬೆ ಗಿಡ ಎಷ್ಟು ಚೆನ್ನಾಗಿದೆ. ಒಳ್ಳೆ ಹಣ್ಣು ಬಿಡುತ್ತೆ ಅನ್ಸಿದ್ದು. ಮತ್ತೆ ಎಲ್ಲ ಕಾಯಿ ಹಿಡಿದಿದೆ ಚೆನ್ನಾಗಿ. ಸಖತ್ತಾಗಿದೆ. ಈ ಸಣ್ಣ ಗಾರ್ಡನ್ನಲ್ಲಿ ಬೇವಿನ ಗಿಡ ಹಾಕಿದ್ದಾರೆ. ಬೇವಿನ ಗಿಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಬೇವಿನ ಗಿಡ. ಸೂಪರ್ ಆಗಿದೆ ಬೇವಿನ ಗಿಡ. ಆಮೇಲೆ ಇದು ಹೂವಿನ ಗಿಡ, ಯಾವುದೋ ಹೆಸರು ಹೂವು ಅಂತ ಗೊತ್ತಿಲ್ಲ. ಅದು ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ದಾಸವಾಳ ಗಿಡ ನೋಡಿ, ಇದು ಇಲ್ಲೇ ಹೂ ಬಿಟ್ಟಿದೆ. ಸೂಪರ್ ಹೂ ಬಿಟ್ಟಿದೆ ನೋಡಿ. ಸೂಪರಾಗಿ ಹಂಗಿಲ್ಲ, ಸಖತ್ತಾಗಿದೆ. ವೈಟ್ ದಾಸವಾಳ ಗಿಡ ಚೆನ್ನಾಗಿದೆ. ಚೆನ್ನಾಗಿ ಕಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ಮಾತ್ರ ಎಲ್ಲ ನೋಡಿ. ಇದು ಹೂವಿನ ಗಿಡ ಏನಂತ ಗೊತ್ತಿಲ್ಲ. ಇದು ಚೆನ್ನಾಗಿದೆ ಹೂವು, ಏನಂತ ಗೊತ್ತಿಲ್ಲ ಇದ್ರ ಬಗ್ಗೆ. ಸೂಪರ್ ಆಗಿದೆ ಮಾತ್ರ ಎಲ್ಲ. ನೋಡೋಕ್ಕೆ ಸಖತ್ತಾಗಿ ಕಾಣ್ತಾ ಇದೆ ಇದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಮೋಟ್ರ್ ಇದೆ. ಮೋಟ್ರಿಗೆ ಸುತ್ತಲೂ ಗಿಡ ಬೆಳೆಸಿ ಚೆನ್ನಾಗಿ ಮಾಡಿದ್ದಾರೆ. ಮೋಟ್ರ್ ಕಾಣಬಾರ್ದು ಅಂತ ಸೂಪರ್ ಮಾಡಿದ್ದಾರೆ. ಇದನ್ನ ನೋಡೋಕೆ ಒಂಥರ ಸಕ್ಕತ್ತಾಗಿ ಕಾಣ್ತಾ ಇದೆ. ಒಳ್ಳೆ ಸೂಪರ್ ಲೊಕೇಶನ್ ಚೆನ್ನಾಗಿ ಮಾಡಿರ್ತಾರಲ್ಲ. ಹೂ ಬಿಟ್ಟಿದೆ, ಚೆನ್ನಾಗಿದೆ. ಹೂ ಬಿಡ್ತಾ ಇದೆ ಚೆನ್ನಾಗಿ. ಒಳ್ಳೆ ಸೂಪರ್ ಆಗಿದೆ ಮಾತ್ರ ಈ ದಾಸವಾಳ ಗಿಡ. ನೋಡೋಕೆ ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಹೂವು ಸಕ್ಕತ್ತಾಗಿ ಕಾಣುತ್ತೆ. ಹೂ ಒಳ್ಳೆ ಒಳ್ಳೆ ಸೂಪರಾಗಿ ಕಾಣುತ್ತೆ. ಬಗ್ಗೆ ನೆರಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಡೆಲ್ಲ ಬಾಳೆ ಗಿಡ ಹಾಕಿದ್ದಾರೆ. ಬಾಳೆ ಗಿಡಕ್ಕೆ ನೋಡ್ಕೊಂಬರ್ರಿ ಸ್ನೇಹಿತರೆ. ಇಲ್ಲಿ ಸಣ್ಣದಾಗಿ ಒಂದು ನಿಂಬೆಹಣ್ಣು ಗಿಡನೂ ಹಾಕಿದ್ದಾರೆ. ಸಕ್ಕತ್ತಾಗಿದೆ. ನಿಂಬೆಹಣ್ಣಿನ ಗಿಡ ಇಲ್ಲೇ ಹಾಕಿದ್ದಾರೆ. ಒಳ್ಳೆ ಕಾಯಿ ಬಿಡ್ತಾ ಇದೆ. ನಿಂಬೆಹಣ್ಣಿನ ಕಾಯಿ ಸೂಪರ್ ಬಿಡ್ತಾ ಇದೆ. ನಿಂಬೆಹಣ್ಣಿನ ಗಿಡ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೆ ಹೋಗೋಣ ಕಡೆ. ಶೋ ಗಿಡ ಸಖತ್ತಾಗಿದೆ ನೋಡಿ. ಚೆನ್ನಾಗಿ ಬೆಳೆಸಿದ್ದಾರೆ. ಯಾರು ತಗೊಂಬಂದು ಹಾಕಿದ್ರು ಅವರಿಗೆ ತುಂಬ ಥ್ಯಾಂಕ್ಸ್. ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಫ್ಯಾಕ್ಟ್ರಿಯಲ್ಲಿ ಚಿಕ್ಕದಾಗಿದ್ರು ಎಲ್ಲ ಥರ ಶೋ ಗಿಡ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಇದು ಮನಿ ಪ್ಲಾಂಟ್, ಇದು ಸಖತ್ತಾಗಿ ಬೆಳೆಸಿದ್ದಾರೆ. ಸಖತ್ತಾಗಿ ಕಾಣ್ತದೆ. ಒಳ್ಳೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಒಳ್ಳೆ ಇದು ಸಖತ್ತಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ. ಫ್ಯಾಕ್ಟ್ರಿ ಚಿಕ್ಕದಾಗಿದ್ರು ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿ ಮೇಂಟೈನ್ ಮಾಡೋದು ಎಲ್ಲ ಶೋ ಹಾಕಿದ್ದಾರೆ. ಚೆನ್ನಾಗಿದೆ. ಸಖತ್ತಾಗಿದೆ. ಏನೊಂದು ತಿಂಗಳ ಹಾಕಿರೋದು ಸಖತ್ತಾಗಿದೆ. ಬೇವಿನ ಗಿಡ ನೋಡಿ. ಇಲ್ಲಿ ಹೂವಿನ ಗಿಡ ಹಾಕಿದ್ದಾರೆ.
ಸಖತ್ತಾಗಿದೆ. ಇದು ಅಷ್ಟೇ ಹೂವಿನ ಸೂಪರ್ ಇದೆ. ಈ ತೋಟ ಗಿಡ ಒಂದ್ಸಲ ಹಾಕಿರ್ಬೇಕು. ನೋಡಿ ಬಾಳೆ ಗಿಡ ಎಷ್ಟು ಚೆನ್ನಾಗಿದೆ. ಬಾಳೆ ಗಿಡ ಅಂದರೆ ಒಳ್ಳೆ ಬಾಳೆಕಾಯಿ ಬಿಡ್ತಾ ಇರುತ್ತೆ. ಇದು ಬಿಟ್ಟಿರುತ್ತೆ, ನಾವು ಇದನ್ನು ಕಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಬಾಳೆ ಗಿಡ ಎಲ್ಲ ಚೆನ್ನಾಗಿದೆ. ಇಲ್ಲಿ ನಿಂಬೆಹಣ್ಣು ಗಿಡ ಹಾಕಿದ್ದಾರೆ. ನಿಂಬೆಹಣ್ಣು ಗಿಡ ಫ್ಯಾಕ್ಟ್ರಿ ಚಿಕ್ಕದಾದ್ರೂ ಭಾರಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಇಲ್ಲೂ ಅಷ್ಟೇ ಒಳ್ಳೆ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಂಬೆಹಣ್ಣಿನ ಗಿಡ ನೋಡಿ, ನಿಂಬೆಹಣ್ಣಿನ ಕಾಯಿ ಬಿಟ್ಟಿರುತ್ತೆ. ಅದೇ ಇಲ್ಲೊಂದು 2-3 ನಿಂಬೆಹಣ್ಣಿನ ಕಾಯಿ ಬಿಟ್ಟಿದೆ ನೋಡಿ, ಸಕ್ಕದಾಗಿ ಬಿಟ್ಟಿದ್ದಾವೆ. ಚೆನ್ನಾಗಿ ಮೇಂಟೈನ್ ಮಾಡ್ತವ್ರೆ ಚೆನ್ನಾಗೆಲ್ಲ. ನೋಡಿ ಇಲ್ಲೆಲ್ಲ ಒಳಗಳೆಲ್ಲ ಇದ್ದಾವೆ. ನಿಂಬೆಹಣ್ಣಿನ ಗಿಡ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಬಿಟ್ಟಿದೆ ಕಾಯಿ. ನೋಡಿದು ಬದನೆಕಾಯಿ ಗಿಡ ಬೇರೆ ಹಾಕಿದ್ದಾರೆ. ಅಲ್ಲೇ ಕನಕಾಂಬರದ ಹೂವು ಹಾಕಿದ್ದಾರೆ, ಕನಕಾಂಬರ ಗಿಡ. ಆಮೇಲೆ ನೋಡಿ ಬಾಳೆಹಣ್ಣಿನ ಗಿಡ ನೋಡಿ, ಇಲ್ಲಿ ಬಾಳೆಹಣ್ಣು ಅಲ್ಲೊಂದು ಇಲ್ಲೊಂದು ಬಿಟ್ಟಿದೆ ಕೊನೆ. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರಿ ಫ್ರೆಂಡ್ಸ್, ಓಕೆ. ನೋಡಿ ಇದು ಪಾರ್ಕಿಂಗು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನ್ನ ವಿಡಿಯೋ ಇಲ್ಲಿ ಮುಗೀತು. ನನ್ನ ಹೆಸರು SK ಹರಿಸಮುದ್ರ. ನನ್ನ ಚಾನಲ್ಲು SK ಹರಿಸಮುದ್ರ ಅಂತ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿರುವ ಆಲ್ ಬೆಲ್ ಐಕಾನ್ ಒತ್ತಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ SK ಹರಿಸಮುದ್ರ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್.